ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಗಣಿತದ ಚತುರ್ಭುಜಗಳು ಈ ಪಾಠದ ಅಭ್ಯಾಸ 8.1 ಈ 8.1 ಅಭ್ಯಾಸದ ಸಂಪೂರ್ಣ ಉತ್ತರಗಳನ್ನು ಈಗ ನಾವು ನೋಡೋಣ. ಈಗ ನೋಡಿ, ಇದರಲ್ಲಿ ಹೆಚ್ಚು ಪ್ರಶ್ನೋತ್ತರಗಳು ಇದ್ದು ನಿಮ್ಮ ಈ ಹೊಸ ಪುಸ್ತಕದಲ್ಲಿರುವಂಥ ಪ್ರಶ್ನೆಗಳು ಯಾವುವು ಅವನ್ನು ಈಗ ನಾವು ನೋಡೋಣ. ಈಗ ನೋಡಿ, ಅಭ್ಯಾಸ 8.1ದಲ್ಲಿ ಮೊದಲನೇ ಪ್ರಶ್ನೆ, ನಿಮ್ಮ ಪುಸ್ತಕದಲ್ಲಿ ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಿದ್ದಾಗ ಅದು ಆಯಿತವಾಗುತ್ತದೆ ಎಂದು ತೋರಿಸಿ. ಇದು ಮೊದಲನೇ ಪ್ರಶ್ನೆ. ಒಂದು ಸಮಾಂತರ ಚತುರ್ಭುಜ ಕರ್ಣಗಳು ಸಮವಿದ್ದಾಗ ಅದು ಆಯಿತವಾಗುತ್ತದೆ ಎಂದು ತೋರಿಸಿ ಅಂತ. ಈ ಉತ್ತರವನ್ನು ನೋಡ್ತಾ ಹೋಗಿ ಯಾವ ರೀತಿ ಸಂಪೂರ್ಣವಾಗಿ ಇದನ್ನು ಬಿಡಿಸಬೇಕು ಅನ್ನೋದನ್ನು ಇಲ್ಲಿ ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ ನೋಡಿ, ಒಂದು ವರ್ಗದ ಕರ್ಣಗಳು ಪರಸ್ಪರ ಸಮ ಮತ್ತು ಲಂಬವಾಗಿ ಅರ್ಧಿಸುತ್ತವೆ ಎಂದು ತೋರಿಸಿ. ಇದು ಎರಡನೇ ಪ್ರಶ್ನೆ ಹೊಸ ಪುಸ್ತಕದಲ್ಲಿ. ಇದರ ಸಂಪೂರ್ಣ ಉತ್ತರವನ್ನು ನೋಡಿ ಯಾವ ರೀತಿ ಮಾಡಬೇಕು ಅನ್ನೋದು. ಇಲ್ಲಿ ತುಂಬ ನೀಟಾಗಿ ಚಿತ್ರವನ್ನು ಬಿಡಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಏನಿದೆ ಪುಸ್ತಕದಲ್ಲಿ ನೋಡಿ, ಮೂರನೇ ಪ್ರಶ್ನೆ, ಒಂದು ಸಮಾಂತರ ಚತುರ್ಭುಜ ABCDಯ ಕರ್ಣ ACಯು AC ಆಂಗಲ್ A ಅನ್ನು ದ್ವಿಭಾಗಿಸುತ್ತದೆ. ನೋಡಿ, ಇದು ಮೂರನೇ ಪ್ರಶ್ನೆ. ABCD ಒಂದು ವಜ್ರಾಕೃತಿ ಎಂದು ತೋರಿಸಿ, ಅದು ಕೋನ C ಅನ್ನು ಸಹ ದ್ವಿಭಾಗಿಸುತ್ತದೆ. ಇದು ನಿಮ್ಮ ಮೂರನೇ ಪ್ರಶ್ನೆ ಪುಸ್ತಕದಲ್ಲಿ. ಅದರ ಉತ್ತರವನ್ನು ಕೂಡ ನೋಡಿ. ನೋಡಿ, ಇದು ಪಾರ್ಟ್ 1, ಇದು ಪಾರ್ಟ್ 2 ಉತ್ತರ. ನಾಲ್ಕನೇ ಪ್ರಶ್ನೆ ನೋಡಿ, ABCD ಒಂದು ವಜ್ರಾಕೃತಿ. ಇದು ನಾಲ್ಕನೇ ಪ್ರಶ್ನೆ. ಇದು ಪುಸ್ತಕದಲ್ಲಿ ನಿಮ್ಮ ನಾಲ್ಕನೇ ಪ್ರಶ್ನೆ. ಅದರ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ, ನೋಡ್ತಾ ಹೋಗಿ. ಇನ್ನು ಐದನೇ ಪ್ರಶ್ನೆ ಯಾವುದು? ಇಲ್ಲಿ ನೋಡಿ, ಇಲ್ಲಿರುವ 9ನೇ ಪ್ರಶ್ನೆ ನಿಮ್ಮ 5ನೇ ಪ್ರಶ್ನೆ ಪುಸ್ತಕದಲ್ಲಿ. ABCD ಸಮಾಂತರ ಚತುರ್ಭುಜದಲ್ಲಿ DP = BQ ಆಗುವಂತೆ ಕರ್ಣ BDಯ ಮೇಲೆ P ಮತ್ತು Q ಎರಡು ಬಿಂದುಗಳನ್ನು ತೆಗೆದುಕೊಂಡಿದೆ. ಇಲ್ಲಿ ನೋಡಿ, ಇವೆಲ್ಲ ತೋರಿಸಿ ಅಂತ ಹೇಳಿದ್ದಾರೆ.
ಇದು ನಿಮ್ಮ 5ನೇ ಪ್ರಶ್ನೆ ಪುಸ್ತಕದಲ್ಲಿ. ಉತ್ತರವನ್ನು ನೋಡ್ತಾ ಹೋಗಿ. ಇನ್ನು ಇಲ್ಲಿರುವ 10ನೇ ಪ್ರಶ್ನೆ ನಿಮ್ಮ ಪುಸ್ತಕದಲ್ಲಿರುವ 6ನೇ ಪ್ರಶ್ನೆ. ಇದರ ಉತ್ತರವನ್ನು ನೋಡ್ತಾ ಹೋಗಿ. ಇನ್ನು 7ನೇ ಪ್ರಶ್ನೆ ನೋಡಿ, ABCD ತ್ರಾಪಿಜ್ಯದಲ್ಲಿ. ಇದು ನಿಮ್ಮ ಪುಸ್ತಕದಲ್ಲಿರುವ 7ನೇ ಪ್ರಶ್ನೆ. ಇಲ್ಲಿಗೆ ಇದು 8.1ನಲ್ಲಿರುವಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ. ಇದೇ ರೀತಿ ನಿಮ್ಮ ಪೂರ್ಣ ಗಣಿತದ ಉತ್ತರಗಳನ್ನು ಒಂದೊಂದಾಗಿ ಬರುವ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ನಾವು ಮಾಡುವ ಉಳಿದ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ಕೂಡ ತಪ್ಪದೇ ನೋಡಿ. ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ.